ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಮತ್ತು ಮೊನ್ನೆ ಸಂಚಿಕೆಯಲ್ಲಿ ಎಪಿಸೋಡಲ್ಲಿ ಈ ಹೊಸ ವರ್ಷದ ಕೆಲವು ವಿಶೇಷವಾದಂಥ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ಒಂದು ಹೊಸ ವರ್ಷ ಏನು 2025 ಏನಿದೆಯೋ, 2025 ಹೊಸ ವರ್ಷ ನಮಗೆ ಮೊನ್ನೆಯಿಂದ ಶುರುವಾಗಿದೆ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ನಮಗೆ 2 ದಿನ ಆಗೋಯ್ತು ಹೊಸ ವರ್ಷ ಶುರುವಾಗಿ. ಆದರೆ ನಮ್ಮ ಸನಾತನ ಧರ್ಮದ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬ. ಸೊ ಯುಗಾದಿಯಿಂದ ಯುಗಾದಿಗೆ ನಮಗೆ ಒಂದು ವರ್ಷ ಅಂಥೇಳಿ. ಆದರೆ ಏನು ಮಾಡೋದು, ನಮ್ಮ ಬ್ರಿಟಿಷ್ನವರು ನಮ್ಮ ದೇಶ ಆಳ್ದಾಗಿಂದ ನಮಗೆ ಆ ಇಂಗ್ಲೀಷ್ ಕ್ಯಾಲೆಂಡರ್ ಬ್ರಿಟಿಷ್ ಪದ್ಧತಿಯನ್ನು ದಿನನಿತ್ಯದ ದಿನಚರಿಗಳನ್ನು ಅನುಕರಣೆ ಮಾಡ್ಕೊಂಡ್ಬಿಟ್ಟಿದ್ವಿ. ಹುಟ್ಟಿದ ಡೇಟು ಕೂಡ ಇಂಗ್ಲೀಷ್ ಕ್ಯಾಲೆಂಡರ್ ಥರನೇ ಬರಿತೀವಿ. ಬ್ಯಾಂಕಲ್ಲಿ ಎಲ್ಲ ವ್ಯವಹಾರದಲ್ಲೂ ಕೂಡ ನಾವು ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರನೇ ಫಾಲೋ ಮಾಡ್ಕೊಂಬಂದುಬಿಟ್ಟಿದ್ವಿ, ತುಂಬ ಈಸಿ ಅಂತ. ಆದರೂ ಇದು ನಮಗೆ ವರ್ಷದ ಆಚರಣೆ ಅಂತ ನಾವು ಅನ್ಕೋತೀವಿ. ಎಷ್ಟೋ ಮಂದಿ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿಲಿ ಹೊಸ ವರ್ಷ ಸೆಲೆಬ್ರೇಟ್ ಮಾಡಿದ್ದಾರೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ ಹೊಸ ವರ್ಷ ಆಚರಣೆ ಮಾಡೋದು ಏನು ಲಾಭ ಇಲ್ಲ. ಹೊಸ ವರ್ಷ ಆಚರಣೆ ಹೆಂಗೆ ಮಾಡಿದ್ರೆ, ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ 1ನೇ ತಾರೀಕಿಗೆ ಆಚರಣೆ ಮಾಡಬೇಕು ಅಂದರೆ ಸೂರ್ಯ ಉದಯ ಆಗಿರಬೇಕು. ಡಿಸೆಂಬರ್ 31st ನೈಟ್ ಮಾಡಿದ್ರೆ ಏನು ಲಾಭ ಇಲ್ಲ, ಯಾಕಂದರೆ ಅದು ಇನ್ನೂ 1ನೇ ತಾರೀಕು ಆಗಿಲ್ಲ. ಇಂಗ್ಲೀಷ್ ಟೈಮ್ ಪ್ರಕಾರ 12ನೇ ತಾರೀಕು ದಾಟಿದ ಮೇಲೆ ನಾವು ಹೊಸ ದಿನ ಅಂತ ತಗೋತೀವಿ. ನಮಗೆ ಸೂರ್ಯ ಉದಯದಿಂದ ಸೂರ್ಯ ಉದಯಕ್ಕೆ ಒಂದು ತಿಥಿ ಅಂತ ಕರಿತೀವಿ ನಾವು. ಇವತ್ತು ಬೆಳಗ್ಗೆ 6 ಗಂಟೆಗೆ ಸೂರ್ಯ ಉದಯ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್, ಮುಂದೆ ಮರುದಿವಸ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಉದಯ ಆಗ್ತಾನೆ. ಆಗ ಸೂರ್ಯ ಉದಯ ಆದಾಗಲೇ ನಮಗೆ ದಿನ. ಆದರೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ನಾವು ಆಚರಣೆ ಮಾಡ್ತೀವಿ. ಯಾಕೆಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಮಧ್ಯರಾತ್ರಿ 12 ಕಳೀತು ಅಂದರೆ ನೆಕ್ಸ್ಟ್ ಡೇ ಕೊಟ್ಟೋಗ್ತದೆ. ತಪ್ಪದು. ಎಷ್ಟೋ ಜನ ಮಧ್ಯರಾತ್ರಿ 2 ಗಂಟೆಗೆ ಹುಟ್ಟಿರ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಅವ್ರು ನೋಡಿದ್ರೆ ನೆಕ್ಸ್ಟ್ ಡೇಟ್ ತೊಗೊಂಬಿಟ್ಟಿರ್ತಾರೆ. ಉದಾಹರಣೆಗೆ ಈಗ ನಾನು 31ನೇ ತಾರೀಕು ಮಧ್ಯರಾತ್ರಿ 2 ಗಂಟೆಗೆ ನಾನು ಹುಟ್ಟಿದೆ ಅಂತ ಇಟ್ಕೊಳ್ಳಿ. ಇವ್ರೇನು ಮಾಡ್ತಾರೆ, 1ನೇ ತಾರೀಕು ಅಂತ ತಗೋಬಾರ್ದು, ಇನ್ನೂ ಸೂರ್ಯ ಉದಯ ಆಗಿಲ್ಲ. ನಾನು ಹುಟ್ಟಿದ್ದೆ 31ನೇ ತಾರೀಕು ಮಧ್ಯರಾತ್ರಿ 2 ಗಂಟೆಗೆ ಅಂತಲೇ ಬರೀಬೇಕು. ಹುಟ್ಟಿದ ದಿನ ಯಾವುದು? 31ನೇ ತಾರೀಕು. 1ನೇ ತಾರೀಕು ಬರಲ್ಲ. ಹೀಗಾಗಿ ಎಷ್ಟೋ ಜನ ಮಧ್ಯರಾತ್ರಿ ಹುಟ್ಟಿದವರು ನೆಕ್ಸ್ಟ್ ಡೇ ತೊಗೊಂಬಿಟ್ಟು ಜಾತಕ ಬರೆಸ್ತಾರೆ. ನಕ್ಷತ್ರ ಚೇಂಜು, ರಾಶಿ ಚೇಂಜು, ಅವರ ಭವಿಷ್ಯನೇ ಚೇಂಜ್ ಆಗುತ್ತೆ. ಏಕೆಂದರೆ 31ನೇ ತಾರೀಕು ಮಧ್ಯರಾತ್ರಿ 3 ಗಂಟೆಗೆ ಹುಟ್ಟಿದ್ರು 31, 1ನೇ ತಾರೀಕಿಗೆ ಹೋಗಲ್ಲ. ಸೂರ್ಯ ಉದಯ ಆಗೋಕ್ಕೆ 10 ನಿಮಿಷ ಹಿಂದೆ ಹುಟ್ಟಿದ್ರೂ ಕೂಡ ಅದು 31ಕ್ಕೆ ಹೋಗೋದು. ಇನ್ನು ಸೂರ್ಯ ಉದಯ ಆಗಿಲ್ಲ, ಸನ್ರೈಸ್ ಆಗಿಲ್ಲ. ಆದ್ದರಿಂದ ಆಚರಣೆ ಸನ್ರೈಸ್ ಮಾಡಬೇಕು. ಇದು ಒಂದು ನನ್ನ ಕಡೆಯಿಂದ ಕೊಡೋ ಮಾಹಿತಿ. ಮಾಡೋದು ಮಾಡ್ತೀರಾ, ಕರೆಕ್ಟಾಗಿ ಮಾಡಬೇಕು. ಎರಡನೇದು, ಈ ವರ್ಷ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಮನಸ್ತಾಪಗಳು, ನಾವು ಮಾಡೋ ಕೆಲಸ ನೋಡಿಕೊಂಡು ವಿಘ್ನಗಳು ಮಾಡ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಹೆಣ್ಣು ನೋಡೋಕೆ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಟ್ರೆ ಆ ಹೆಣ್ಣಿನ ಕಡೆಯವ್ರಿಗೆ ಹೋಗಿ ಚಾಡಿ ಹೇಳೋದು, ಲಕ್ಷ್ಮೀ ಶ್ರೀನಿವಾಸರಿಲ್ಲ, ಮದುವೆ ಮಾಡಬೇಡಿ ಅಂತ. ಅದೇನೋ ಒಂದು ಕಟ್ಟಡ ಕಟ್ಟಕ್ಕೆ ಅಂತ ಹೋಗ್ತೀವಿ, ಆಜುಬಾಜು ಸೀರೆ ಸ್ಟೇ ತರೋದು, ಕೇಸ್ ಹಾಕೋದು, ಈ ಥರ ಮಾಡ್ತಾರೆ. ಸ್ಕೂಲ್ಗೆ ಹೋಗೋಕ್ಕೆ 108 ವಿಘ್ನ, ಕೆಲ್ಸಕ್ಕೆ ಹೋಗೋಕ್ಕೆ 108 ವಿಘ್ನ. ಇದೆಲ್ಲ ವಿಘ್ನಗಳು ಜಾಸ್ತಿ ಅಂತ ಹೇಳಿದೆ ಮೊನ್ನೆ ಎಪಿಸೋಡಲ್ಲಿ. ನಿನ್ನೆ ಎಪಿಸೋಡಲ್ಲಿ ಈ ವರ್ಷ ಆರೋಗ್ಯದಲ್ಲಿ ತೊಂದರೆ ಇದೆ ಮನುಷ್ಯರಿಗೆ. ಭಾಳ ಜನಕ್ಕೆ ಆಕ್ಸಿಡೆಂಟ್ಸು, ಭಾಳ ಜನಕ್ಕೆ ರೋಗ ಬಾಧೆಯಲ್ಲಿ ನರಳುತ್ತಾರೆ. ಹಾಗಾದರೆ ಈ ವರ್ಷ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕಾದ್ದೇನು? ವಿಕಟ ಗಣಪತಿ. ವಿಘ್ನಗಳ ನಿವಾರಣೆಗೆ ವಿಘ್ನರಾಜ ಗಣಪತಿ, ರೋಗ ಬಾಧೆ ಅಪಮೃತ್ಯು ದೋಷ ನಿವಾರಣೆ ಮಾಡಲಿಕ್ಕೆ ವಿಕಟ ಗಣಪತಿನ ಜಪ ಮಾಡಬೇಕು ಈ ವರ್ಷ ಅಂಥೇಳಿದ್ವಿ. ಈ ವರ್ಷ ಡಿಸೆಂಬರ್ 31ನೇ ತಾರೀಕುವರೆಗೂ ನಮಗೆ ಯಾವ ವಿಘ್ನಗಳು ಬರಬಾರ್ದು,
ನಮ್ಗೆ ಯಾವುದೇ ಊಟ ಮಾಡಲಿ ತಿನ್ನಲಿ ಏನೇ ಕುಡಿದ್ರು ಏನೇ ತಿಂದರು ಯಾವುದೇ ಊರಲ್ಲಿ ಹೋಗಿ ಎಲ್ಲೇ ಉಳ್ಕೊಂಡ್ರು ಏನೇ ಗಾಳಿ ಮಳೆ ಗುಡುಗು ಮಿಂಚು ಏನೇ ಬಂದರೂ ಕೂಡ ನಮಗೆ ರೋಗ ಬಾಧೆ ಬರಬಾರ್ದು, ಬಾಡಿಲಿ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗಬಾರ್ದು. ಮೂರನೇದು ಬಸ್ಸಲ್ಲೋ ಕಾರಲ್ಲೋ ಟ್ರೈನಲ್ಲೋ ಫ್ಲೈಟಲ್ಲೋ ಯಾವುದಲ್ಲೋ ಹೋದ್ರೂ ಕೂಡ ನಮಗೆ ಆಕ್ಸಿಡೆಂಟಿಂದ ಸಾವು ಬರಬಾರ್ದು, ಮಚ್ಚು ಲಾಂಗಿಂದ ಸಾವು ಬರಬಾರ್ದು, ಮಾಟತಂತ್ರ ಬಾಧೆಗಳಿಂದ ಸಾವು ಬರಬಾರ್ದು ಅನ್ನೋದಾಗಿದೆ. ವಿಕಟ ಗಣಪತಿಯನ್ನು ಪೂಜೆ ಮಾಡಬೇಕು, ಸ್ಮರಿಸಬೇಕು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮತ್ತು ತಂತ್ರ ಹೇಳಿದೆ. ಇವತ್ತು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಮಾಹಿತಿ ನಿಮ್ಮೊಂದಿಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ವಿಶ್ವಾವಸು ಈ ಒಂದು ಸಂವತ್ಸರದಲ್ಲಿ ಅಂದರೆ ನಾನು ಯುಗಾದಿಯಿಂದನೇ ತಗೊಳ್ಳಿ ಅಥವಾ ಇವಾಗಲೇ ತಗೊಳ್ಳಿ, ಶತ್ರುಗಳ ಭಯ ಜಾಸ್ತಿ ಇರ್ತದೆ. ದಿನನಿತ್ಯ ನೋಡ್ತಾ ಇರ್ಬೋದು ನೀವು, ಈ ಕ್ರೋಧಿನಾಮ ಸಂವತ್ಸರ ಎಷ್ಟೊಂದು ಕ್ರೋಧ ಎಷ್ಟೊಂದು ದ್ವೇಷಗಳು ಬಂತು. ಎಂತಿಂಥ ಎಮ್ ಎಲ್ ಎಗಳೆಲ್ಲ ಜೈಲ್ಗೆ ಹೋದ್ರು, ಎಂತಿಂಥ ಫಿಲಮ್ ಆ್ಯಕ್ಟ್ರೆಲ್ಲ ಜೈಲ್ಗೆ ಹೋದ್ರು, ಎಂತಿಂಥವರೆಲ್ಲ ಏನು ಕ್ರೋಧ, ಆ ಒಂದು ದ್ವೇಷದಲ್ಲಿ ತಮಗೆ ತಾವೇ ಸರ್ವನಾಶ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಅಷ್ಟೊಂದು ರಾದ್ಧಾಂತ ನಾವು ನೋಡಿದ್ದೀವಿ. ಇದು ಕಣ್ಣಿಗೆ ಟಿ ವಿಲಿ ನೋಡಿದ್ದು, ಕಣ್ಣಿಗೆ ಕಾಣದಿರೋದು ಕೋಟ್ಯಾಂತರ ಕೇಸ್ಗಳಿವೆ. ಇವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಬೇಕು, ಒಂದು ತಿಂಗಳು ಎಷ್ಟು ಈ ಒಂದು ದ್ವೇಷ ಅಸೂಯೆಯಿಂದ ಕೇಸ್ಗಳ ಕಂಪ್ಲೇಂಟ್ ಆಗ್ತಿದೆ, ಎಷ್ಟೊಂದು ದ್ವೇಷ ಅಸೂಯೆಗಳಿಂದ ಕೋರ್ಟಲ್ಲಿ ಕೇಸ್ ಎನ್ರೋಲ್ ಆಗ್ತಾ ಇದೆ, ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಮನೆಗಳಲ್ಲಿ ಕ್ರೋಧ, ಗಂಡನ ಮೇಲೆ ಹೆಂಡತಿ ಕ್ರೋಧ, ಹೆಂಡತಿ ಮೇಲೆ ಗಂಡನ ಕ್ರೋಧ, ಇವರೆಲ್ಲ ಸಾಲದು, ಮಕ್ಕಳು ಅಪ್ಪ ಅಮ್ಮನ ಮೇಲೆ, ಬಂಧು ಮಿತ್ರರು, ಈ ಥರ ಎಲ್ಲ ನಡೀತಾ ಇತ್ತು. ಈ ಕ್ರೋಧ ಇವಾಗ ಏನಾಗುತ್ತೆ, ಈ ಒಂದು ಸಂವತ್ಸರದಲ್ಲಿ ಶತ್ರು ರೂಪಕ್ಕೆ ಕನ್ವರ್ಟ್ ಮಾಡಿಬಿಡುತ್ತೆ. ಏನು ನಮಗೆ ಸಾಯೋ ತನಕ ಅವನ ಶತ್ರುಗಳ ದರ್ಶನ ಜಾಸ್ತಿ ಈ ವರ್ಷ. ನಮ್ಮ ಕಣ್ಮುಂದನೇ ಶತ್ರು ಇರ್ತಾರೆ, ಅವನೇ ನಮ್ಗೆ ತೊಂದರೆ ಕೊಡ್ತಾ ಇರೋದ್ರ ಕರೆಕ್ಟಾಗಿ ಮನವರಿಕೆ ಆಗುತ್ತೆ, ಗೊತ್ತಾಗತ್ತೆ. ಶತ್ರುಗಳ ಕಾಟ ಜಾಸ್ತಿ, ಶತ್ರುಗಳ ಹಿಂಸೆ ಜಾಸ್ತಿ, ಶತ್ರುಗಳ ಪೀಡೆ, ಭಯ, ಥ್ರೆಟ್ಸು, ಕೈಕಾಲು ಮುರಿದು ಬಿಡ್ತೀನಿ, ಪೀಡೆ, ಬಾಧೆ. ಬೇಕು ಅಂತಲೇ ಹೊಡೆದ್ಬಿಟ್ಟ, ಕಂಪ್ಲೇಂಟ್ ಕೊಟ್ಟ, ನಂಗೆ ಬೇಕು ಅಂತ ಹೊಡೆದ, ಕಂಪ್ಲೇಂಟ್ ಕೊಟ್ಟ. ಲಕ್ಷ್ಮೀ ಶ್ರೀನಿವಾಸ್ ಹೊಡೆದ್ಬಿಟ್ಟ ಅಂತ ಲಕ್ಷ್ಮೀ ಶ್ರೀನಿವಾಸ್ ಮೇಲೆ ಕಂಪ್ಲೇಂಟ್, ನಾವು ಹೊಡೆದೇ ಇಲ್ಲ. ಶತ್ರು ಅವನೇನೋ ಅಂದ್ಬಿಟ್ಟನಂತೆ, ಇವನು ಅಂದಂತೆ, ಅದಕ್ಕೆ ಕೇಳ್ಕೊಂಬಂದು ಗಲಾಟೆ ಮಾಡಿ ನನಗೆ ಅವನೇ ನಂಗೆ ಶತ್ರು. ಹಾಗಾಗಿ ಶತ್ರುಗಳ ಕ್ರೂರ ದೃಷ್ಟಿ ಈ ವರ್ಷ ಜಾಸ್ತಿ. ಕ್ರೂರ ದೃಷ್ಟಿ. ಕಾರ್ ತೊಗೊಂಡ್ರೆ, ನಾನು ಕಾರ್ ತೊಗೊಂಡ್ರೆ ಅವ್ನಿಗೆ ಒಟ್ಟಿರಿ, ಅವ್ನು ನಂಗೆ ಶತ್ರು ಆಗ್ತೇನೆ ನೋಡಿ. ನಾನು ಮನೆ ಕಟ್ಟಿದ್ರೆ ಅವ್ನಿಗೆ ಶತ್ರು ನನಗೆ. ನನ್ನ ದುಡ್ಡು ನಾ ಮನೆ ಕಟ್ತೆ, ಅವ್ನಿಗೇನು, ಅವನೊಂದು ಪೈಸಾ ಕೊಟ್ಟಿಲ್ಲ, ಆದರೆ ಅವ್ನು ನಂಗೆ ಶತ್ರು ಆಗ್ತೇನೆ ರೀ. ಏನೋ ಒಂದು ತೊಂದರೆ ಮಾಡ್ತಿರ್ತೆ ನಮ್ಮ ಮನೆ ತೊಗೊಂಡ್ಮೇಲೆ. ನನಗೆ ಮದುವೆ ಆದಾಗ ನಾನು ಮದುವೆ ಆದ, ಅವನಿಗೆ ಹೊಟ್ಟೆ ಉರಿ, ಮದುವೆ ಆದಮೇಲೆ ಭಾಳ ಹಿಂಸೆ, ತೊಂದರೆ ಕೊಡ್ತಾನೆ. ಏನು ಎಲ್ಲದಲ್ಲೂ ಶತ್ರು ಹಿಂಸಾ, ಶತ್ರು ಪೀಡ, ಕ್ರೂರ ದೃಷ್ಟಿ. ಶತ್ರುವಿನ ಕ್ರೂರ ದೃಷ್ಟಿ ಜಾಸ್ತಿ ಈ ವರ್ಷ. ವಿಶ್ವಾಸನೇ ಕಳ್ಕೊಂಡ್ಬಿಡ್ತೀವಿ, ನಂಬಿಕೆನೇ ಹೊಟ್ಟೋಗುತ್ತೆ. ಯಾರು ನಂಬೋದು, ಯಾರು ಬಿಡೋದು? ಚೆನ್ನಾಗೇ ಇದ್ದೆ, ನನಗೆ ಶತ್ರು ಆಗ್ಬಿಟ್ನಲ್ಲಪ್ಪ, ನಾನೇ ಊಟ ಹಾಕಿ ಬೆಳೆಸಿ ಮಾಡಿದೆ, ನನಗೆ ಶತ್ರು ಆದ್ನಲ್ಲಪ್ಪ, ನಾನೇ ಕೆಲಸ ಕೊಟ್ಟೆ, ನನಗೆ ಶತ್ರು ಆದ್ನಲ್ಲಪ್ಪ ಅಂಥೇಳಿ ಶತ್ರುಗಳ ಗುಂಪು ಗಣ ಈ ವರ್ಷ ಜಾಸ್ತಿ. ಆದ್ದರಿಂದ ಈ ಥರ ಶತ್ರುಗಳು ನಮ್ಮ ಜಾತಕಕ್ಕೆ ಪ್ರವೇಶ ಆಗಬಾರ್ದು ಅಂದರೆ ಆಗಬಾರ್ದು. ಈ ವರ್ಷದಲ್ಲಿ ನಮ್ಮ ಲಗ್ನದಲ್ಲಿ ಕುಜ ಅಥವಾ ಶನಿ ಇತ್ತು ಅಂದರೆ, ಅಥವಾ ನಮ್ಮ ರಾಶಿನಲ್ಲಿ ಶನಿ ಇತ್ತು ಅಂದರೆ, ಚಂದ್ರನ ಜೊತೆಗೆ ಶನಿ ಇತ್ತು ಅಂತಂದರೆ, ಅಥವಾ ಶನಿ ಬದು ಚಂದ್ರ ಜೊತೆ ಕುಜ ಇತ್ತು ಅಂತಂದರೆ ಮನಸ್ತಾಪಗಳು, ವೈರತ್ವ ಜಾಸ್ತಿ ಆಗ್ತದೆ. ಸುಮ್ಮನೆ ಸಣ್ಣದೊಂದು ಸೀರೆ ತಂದು ಕೊಟ್ಟಿಲ್ಲ ಅಂತೇಳಿ ಮುನಿಸ್ಕೊಂಡು ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗ್ತಾಳೆ, ಅಪ್ಪನ ಮನೆಗೆ ಹೋಗಿ ತಿಂತಾಳೆ. ಗಂಡ ಸರಿಯಾಗಿ ಅಡುಗೆ ಮಾಡ್ತಿಲ್ಲ, ಉಪ್ಪು ಕಮ್ಮಿ ಆಯಿತು, ಖಾರ ಜಾಸ್ತಿ ಆಯಿತು ಅಂತ ತಿಳುವಳಿಕೆ ಕೊಡ್ತಾನೆ ಹೆಂಡ್ತಿಗೆ. ಏನು ದಿನ ಇದೆ ಗೋಳು, ಎಷ್ಟು ಚೆನ್ನಾಗಿ ಮಾಡಾಕು, ನಿಮಗೆ ಉಪ್ಪಿಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ನಂಗೆ ಮಾಡೋಕ್ಕೆ ಬರಲ್ಲ, ನಂಗೆ ಇಷ್ಟ ಇಲ್ಲ ಹಾಗೆ ಅಂತೇಳಿ ಅವು ಉಪ್ಪು ಖಾರ ವಿಷಯಕ್ಕೆ ದೊಡ್ಡ ಗಲಾಟೆ ಆಗಿ ಮುನಿಸುತ್ತ ಕೋಪಗಳು ಜಾಸ್ತಿ. ಹೀಗೆ ಸಣ್ಣ ಪುಟ್ಟ ಚಿಕ್ಕ ವಿಷಯಗಳಲ್ಲಿ ಮನಸ್ಸಿಗೆ ಘಾತ. ಚಂದ್ರ ಮನಸ್ಸಕಾರಕ, ಮನಸ್ಸಿಗೆ ಘಾತ. ಯಾರು? ಕುಜ. ಶನಿ ಏನು ಮಾಡ್ತಾನೆ, ಚಂದ್ರನ ಜೊತೆಗೆ ಶನಿ ಏನಾದ್ರು ಜೊತೆಗಿತ್ತು ಅಂತಂದರೆ ಅಪ್ಪಿತಪ್ಪಿ ಯಾರಾದರೂ ಹೊಸಬ್ರು ಸ್ನೇಹಿತರು ಮಾಡ್ಕೊಂಬಿಟ್ಟು ಅವರಿಂದ ದುಶ್ಚಟಕ್ಕೆ ಗುರಿ ಆಗ್ತಾನೆ. ಹೆಂಡತಿ ಸರಿಯಿಲ್ಲ ಅಂತ ಕುಡಿತಾನೆ, ಮಗ ಸರಿಯಿಲ್ಲ ಅಂತ ಕುಡಿತಾನೆ, ಮಗಳು ಸರಿಯಿಲ್ಲ ಅಂತ ಕುಡಿತಾನೆ,
ಅಪ್ಪ ಸರಿ ಇಲ್ಲ, ಕೆಲಸ ಹೋಯ್ತು, ಜಾಬ್ ಹೋಯ್ತು, ಬಿಸ್ನೆಸ್ ಲಾಸ್ ಆಯಿತು, ಹಾಗೆ ಹೀಗೆ ಅಥವಾ ಇನ್ನೇನೋ ರೋಗ ಇದೆ, ಆ ರೋಗ ನೋವು ತಡೆಯೋಕ್ಕಾಗದೆ ಕುಡಿತೀನಿ. ಮನಸ್ಸಿಗೆ ಶಾಂತಿ ಮಾಡಲಿಕ್ಕೆ ಕುಡಿಯೋದು ಕಲ್ತಾ. ಮನಸ್ಸಿಗೆ ಬಾಸು, ಮನಸ್ಸಿಗೆ ಅಧಿದೇವತೆ ಚಂದ್ರ, ಅವನು ಸಮಾಧಾನ ಮಾಡಲಿಕ್ಕೆ ಸ್ಮೋಕು, ಡ್ರಿಂಕ್ಸು, ಜ್ಯೂಸ್ ಚಟಕ್ಕೆ ಆದ. ಇದನ್ನೆಲ್ಲ ಮಾಡಿಬಿಟ್ಟು ಕುಡಿಯೋ ಅಮಲ್ನಲ್ಲಿ, ಕುಡಿದ ಅಮಲ್ನಲ್ಲಿ ಹೊಡೆದಾಟ, ಕೂಗಾಟ, ಗಲಾಟೆಯಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗೆ ಹೋಗುತ್ತೆ. ಆದ್ದರಿಂದ ದುಶ್ಚಟಗಳಿಂದ ಶತ್ರು ವೃದ್ಧಿ, ದುಷ್ಟ ಚಟಗಳಿಂದ ಶತ್ರು ವೃದ್ಧಿ, ದುಷ್ಟ ಜನರಿಂದ ಶತ್ರುಗಳು ಹೆಚ್ಚಿಗೆ ಆಗ್ತಾರೆ. ಮತ್ತು ಮನೆಯಲ್ಲಿ ಸುಮ್ಮನೆ ನೆಪ, ಏನೋ ನೆಪ ಬೇಕು ಮಾತು ಬಿಡೋಕ್ಕೆ, ಅಥವಾ ಏನೋ ನೆಪ ಬೇಕು ಕಚ್ಚಾಡೋಕ್ಕೆ, ಕೂಗಾಡೋಕ್ಕೆ, ಮನೆ ಬಿಟ್ಟು ಹೋಗೋಕ್ಕೆ. ಹೀಗಾಗಿ ಗೃಹ ಕಲಹದಿಂದ ಶತ್ರು ವೃದ್ಧಿ, ಮನಸ್ತಾಪ, ಈ ಮೂರು ಈ ವರ್ಷ ನಡೀತದೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ದುಷ್ಟ ಚಟಗಳಿಂದ ಶತ್ರುಗಳು ಸೃಷ್ಟಿ ಮಾಡ್ಕೊಂಬಿಟ್ಟು ಶತ್ರುಗೆ ನಾವು ಗುರಿ ಆಗ್ತೀವಿ. ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಎಂಥದ್ದು ಮಾಡಲ್ಲ, ಆದರೆ ಕೆಟ್ಟ ಜನಗಳು ನನಗೆ ಶತ್ರುಗಳಾಗ್ತಾರೆ. ಯಾಕಂದರೆ ಚಂದ್ರ ಶನಿ ಜೊತೆ ಇದ್ದಾಗ. ಮೂರನೇದು ಗೃಹ ಕಲಹ, ಮನೆ ಒಳಗೆ ಗಲಾಟೆಯಿಂದ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸೀರೆ ತಂದು ಕೊಟ್ಟಿಲ್ಲ, ವಾಚ್ ಇಲ್ಲ, ಫೀಸ್ ಕಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಅವನು ಹಂಗಂದ, ಇವಳು ಹಿಂಗಂದ್ಲು, ಅವನು ಆ ಥರ ಅಂದ, ಇವನು ಈ ಥರ ಅಂದ ಅಂತ ಹೇಳಿ ಏನು ಮಾಡ್ತಾರೆ, ಅದನ್ನೇ ದೊಡ್ಡ ರಂಪ ಮಾಡಿ ಮನೆ ಒಳಗೆ ಗೃಹ ಕಲಹದಿಂದ ಶತ್ರುಗಳು ಅವರವರೇ ಶತ್ರುಗಳಾಗ್ಬಿಡ್ತಾರೆ. ಭಾತೃಭಗಿನಿ, ತಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಕೂಡ ಈ ವರ್ಷ ನಮ್ಮ ಮೇಲೆ ಶತ್ರುಗಳಾಗ್ತಾರೆ. ಈ ಥರ ದೋಷ ನಮ್ಮಲ್ಲಿ ಎದ್ದು ಕಾಣುತ್ತೆ ಈ ವರ್ಷದಲ್ಲಿ. ಅದಕ್ಕೇನು ಮಾಡಬೇಕು, ನಾವು ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಮುಂಚೆ, ಶತ್ರುಗಳನ್ನು ತಂದು ತಲೆ ಮೇಲೆ ಕೂರಿಸ್ಕೊಳ್ಳೋಕೆ ಮುಂಚೆ ಈ ವರ್ಷ ನಿತ್ಯ ನಾವು ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಹೊಟ್ಟೆ ನೋವಿಗೆ ಔಷಧಿ ಇದೆ, ಜ್ವರಕ್ಕೆ ಔಷಧಿ ಇದೆ, ತಲೆನೋವಿಗೆ ಔಷಧಿ ಇದೆ, ಕ್ಯಾನ್ಸರು, ಪಿಟ್ಸು ಎಲ್ಲ ಕಾಯಿಲೆಗೂ ಔಷಧಿ ಇದೆ. ಅದು ವಾಸಿ ಆಗುತ್ತೋ ಏನೋ ನಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ಔಷಧಿ ಕಂಡುಹಿಡ್ದಿದ್ದಾರೆ. ತಗೊಂಡ್ರೆ ಸಂಪೂರ್ಣ ಗುಣ ಆಗುತ್ತೋ ಏನೋ ಗೊತ್ತಿಲ್ಲ, ಔಷಧಿ ಇದೆ. ಈ ಶತ್ರುಗಳು ಉಟ್ಕೋಬಾರ್ದು ಅಂತ ಏನು ಔಷಧಿ ಇದೆ? ಶತ್ರುಗಳು ನಮ್ಮ ಜಾತಕಕ್ಕೆ ಪ್ರವೇಶ ಆಗಬಾರ್ದು ಅನ್ನೋದಕ್ಕೆ ಏನು ಔಷಧಿ ಇದೆ? ಕುಡಿಯೋದು, ಸ್ಮೋಕು, ಡ್ರಿಂಕ್ಸು, ಇವೆಲ್ಲ ದುಶ್ಚಟಗಳು ನನ್ನ ಜಾತಕಕ್ಕೆ ಆವಾಹನೆ ಆಗಬಾರ್ದು ಅಂದರೆ ಏನು ಇಂಜೆಕ್ಷನ್ನು, ಏನು ಟಾನಿಕ್ಕು, ಏನು ಮಾತ್ರೆ ಇದೆ ನೋಡಿ. ಎಲ್ಲ ಕಂಡಿಡ್ದೆ, ಇದಕ್ಕೆ ಕಂಡಿಡ್ದಿಲ್ಲ. ಇವೆಲ್ಲ ಎಮೋಷನಲ್ಸ್, ಆ್ಯಟಿಟ್ಯೂಡ್ ಇಂಬ್ಯಾಲೆನ್ಸ್, ಡಿಸಾರ್ಡರ್ಸ್, ಇದೆಲ್ಲಕ್ಕೂ ಮೀರಿದ್ದು ಒಂದು ದೈವಶಕ್ತಿ. ಅದಕ್ಕೆ ಕುಡಿಯೋದು ಬಿಡಿಸ್ತೀನಿ ಅಂತೇಳಿ 108 ಮೆಡಿಷನ್ಸ್ ಇದೆ, ಭಾಳ ಕಷ್ಟ. ಅದು ಕರ್ಮರಹಿತವಾಗಿ ಬಂದಿರುವಂಥದ್ದು, ಕರ್ಮದ ಆಧಾರದ ಮೇಲೆ ಬಂದಿರೋದೊಂದು ಕುಡಿಯೋದು ಕಲ್ತ, ಔಷಧಿ ಬಿಡ್ಸೋಕ್ಕಾಗಲ್ಲ. ಅದನ್ನು ಮೀರಿದಂಥದ್ದೊಂದು ಎನರ್ಜಿ ಇದೆ, ಅದಕ್ಕೆ ಶರಣಾಗಬೇಕು ನಾವು, ಅದಕ್ಕೆ ದಾಸರಾಗಬೇಕು, ಆ ಶಕ್ತಿಗೆ ಗುಲಾಮರಾಗಬೇಕು. ಆಗ ಎಲ್ಲ ಥರ ತೊಂದರೆಗಳಿಂದ ಮುಕ್ತರಾಗ್ತೀವಿ. ಜಗತ್ತಿನಲ್ಲಿ ಪ್ರಾರ್ಥನೆಗಿಂತ ಮತ್ತೊಂದು ಮೆಡಿಸಿನ್ ಯಾವುದೂ ಇಲ್ಲ ನನ್ನ ಅನುಭವದ ಪ್ರಕಾರ. ಅದರಿಂದ ದಿನನಿತ್ಯ ಪ್ರಾರ್ಥನೆ ಮಾಡಬೇಕು, ಭಗವಂತ ನನಗೆ ಈ ಥರ ಸಮಸ್ಯೆ ಇದೆ, ಅಪ್ಪಿತಪ್ಪಿ ಬಂದಿದೆ, ಯಾವ ಕರ್ಮಕ್ಕೆ ಬಂತೋ ಗೊತ್ತಿಲ್ಲ, ನಾನಾಗಿದ್ದು ನಾನು ಮಾಡಿಕೊಂಡು, ಅಥವಾ ನನ್ನ ಜಾತಕದಲ್ಲಿ ಈ ಸಮಸ್ಯೆ ಬರುತ್ತೆ ಅಂತ ಗ್ರಹಗಳು ಹೇಳುತ್ತೋ ಏನೋ ಗೊತ್ತಿಲ್ಲ, ನಾನು ನಿನ್ನನ್ನು ಕಂಪ್ಲೀಟಾಗಿ ನಂಬಿದ್ದೀನಿ, ನಿನ್ನ ನೆನೆಸ್ಕೊಂಡೇ ನೀರು ಕುಡಿತೀನಿ, ನೀನು ನೆನೆಸ್ಕೊಂಡೇ ಕಾಫಿ ಟೀ ಕುಡಿತೀನಿ, ನೀನು ನೆನೆಸ್ಕೊಂಡೇ ಊಟ ಮಾಡ್ತೀನಿ, ನಿನ್ನ ಸ್ಮರಣೆ ಮಾಡೇ ಎಲ್ಲ ಕೆಲಸ ಮಾಡ್ತೀನಿ, ಆದರೂ ಇದೆಲ್ಲ ಯಾಕಪ್ಪ ಕಮ್ಮಿ ಮಾಡು ಅಂಥೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಆ ಔಷಧಿಗಿಂತೂ ಬೇಗ ಪವಾಡ ಆಗುತ್ತೆ. ಪ್ರಾರ್ಥನೆ, ಇಟ್ ಹ್ಯಾಸ್ ಇಸ್ ಓನ್ ಹೀಲಿಂಗ್ ಎನರ್ಜಿ, ಅದರದ್ದೇ ಆದ ಒಂದು ಹೀಲಿಂಗ್ ಎನರ್ಜಿ ಇದೆ. ನಾನು ಬೈದು ಬಿಟ್ಟರೆ ಎಷ್ಟು ನೋವಾಗುತ್ತೆ ನಿಮಗೆ, ನನ್ನ ಅಗಸ್ರೆ ಎಷ್ಟು ನಗಾಡ್ತೀರಿ, ನನ್ನ ಅಳೋ ಥರ ಮಾತಾಡಿ ಹತ್ತು ಬಿಡ್ತೀರಾ. ಹಾಗೆ ಪ್ರಾರ್ಥನೆ ಕೂಡ ನಾವು ಹೇಳಿದ್ರೆ ಭಗವಂತನಿಗೆ ಅಳ್ತಾನೋ ನಗ್ತಾನೋ ಏನೋ ಗೊತ್ತಿಲ್ಲ, ಆ ಪ್ರಾರ್ಥನೆ ಅವನಿಗೆ ತಲುಪುತ್ತಂತೆ, ಆಗ ಅವನು ಆಶೀರ್ವಾದ ಮಾಡ್ತಾನಂತೆ. ಎಷ್ಟು ಜನ ನನ್ನ ನೆನೆಸ್ಕೋತಾರೆ, ಎಷ್ಟು ಜನ ಹತ್ರ ಬಂದು ಕಷ್ಟ ಸುಖ ಹೇಳ್ಕೊತಾರೆ ಅಂತ ಅವನು ದಿನಾಗಳು ಅಂತ ಹೇಳ್ತಾನಂತೆ. ನನ್ನ ಹತ್ರ ಯಾರೂ ಕಷ್ಟ ಸುಖ ಹೇಳ್ಕೊಳ್ಳಲ್ಲ, ನನ್ನನ್ನು ಯಾರೂ ಸ್ಮರಣೆ ಮಾಡಲ್ವಲ್ಲಪ್ಪ ಈ ಕಲಿಯುಗದ ಜನರು ಅಂತ ಭಾಳ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಭಗವಂತ. ಅವನು ಪುರ್ಸೊತ್ತಾಗಿ ಕೂತಿದ್ದಾನೆ. ನಾವೇನು ಮಾಡ್ತೀವಿ, ಆ ಜ್ಯೋತಿಷ್ ಹತ್ರ ಹೋಗಿ ಕಷ್ಟ ಹೇಳ್ಕೊತೀವಿ, ಅವನ ಹತ್ರ ಹೋಗಿ ಹೇಳ್ಕೊತೀವಿ, ಇವು ಡಾಕ್ಟ್ರ್ ಹತ್ರ, ಅವನ ಹತ್ರ ಎಲ್ಲ, ಅವರೆಲ್ಲರೂ ನರಮನುಷ್ಯರೇ, ಅವ್ರಿಗೂ ಒಂದು ಸಾವಿದೆ, ಅವ್ರಿಗೂ ಒಂದು ರೋಗ ಇದೆ.
ಅವ್ರ ಹತ್ರ ಎಲ್ಲ ಹೋಗಿ ಹೇಳ್ಕೊಡ್ತೀವಿ. ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಂಚೆ ಭಗವಂತನ ಹತ್ರ ಹೇಳ್ಕೊಂಡೇ ಆದರೆ ನಿಮ್ಗೆ ಅವ್ರ ಹತ್ರಕ್ಕೆ ಹೋಗಿ ಕಳ್ಸೋಕ್ಕೆ ಬಿಡಲ್ಲ ಭಗವಂತ, ಎಲ್ಲೋ ಕೊಟ್ಬಿಡ್ತಾನೆ. ಆದ್ದರಿಂದ ಪ್ರಾರ್ಥನೆಯಲ್ಲಿ ಅಷ್ಟು ಪವರ್ ಇದೆ. ಈ ವರ್ಷ ನಮಗೆ, ಈ ವರ್ಷ ಅಂತಲ್ಲ, ಯಾವಾಗಲೂ ನಮ್ಮ ಜೀವನದಲ್ಲಿ ನಾವು ಬದುಕಿರೋವಷ್ಟು ದಿವಸ, ನಮ್ಮ ಜೀವಿತ ಕಾಲದಲ್ಲಿ ಬರೋ ಶತ್ರುಗಳ ಹಿತಶತ್ರು, ಅಂತರಂಗ ಶತ್ರು, ಬಹಿರಂಗ ಶತ್ರು, ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿ ಉತ್ಪತ್ತಿ ಆದಂಥ ಶತ್ರುಗಳು, ಅಕ್ಕಪಕ್ಕದ ಮನೆಯವರು, ಹಿಂದ್ಗಡೆ ಮನೆ ಮುಂದ್ಗಡೆ ಮನೆಯವರು, ಇಂಥವ್ರೆಲ್ಲರೂ ಕೂಡ ಶತ್ರು ಮಿತ್ರನಾಗಬೇಕು ಮತ್ತು ಶತ್ರುಗಳು ನಮ್ಮ ಜಾಗಕ್ಕೆ ಬರಬಾರ್ದು ಅನ್ನೋದಾಗಿದ್ದರೆ ಧೂಮ್ರ ಗಣಪತಿ ಅಂತೇಳಿ ಒಂದು ಗಣಪತಿ ಇದೆ. ಇದು ಗಣಪತಿ ತಂತ್ರಸಾರ ಅಂತಿದೆ. ಅದರಲ್ಲಿ 108 ವೆರೈಟಿ ಗಣಪತಿಗಳ ಬಗ್ಗೆ ಮಾತಾಡ್ತಾರೆ. ಆ ಗಣಪತಿ ತಂತ್ರಸಾರದಲ್ಲಿ ಧೂಮ್ರ ಗಣಪತಿ ಅಂತೇಳಿ, ಈ ಧೂಮ್ರ ಗಣಪತಿ ಅಂತಂದರೆ ಇರೋ ಶತ್ರುನ ಹೊರಗಾಗ್ತಾನೆ, ಹೊರಗಡೆಯಿಂದ ಒಳಗೆ ಬರೋ ಶತ್ರುನ ಬಂದ್ ಮಾಡ್ತಾರೆ. ಅದಕ್ಕೆ ಧೂಮ್ರ ಗಣಪತಿ ಅಂತೇಳಿ. ಅದಕ್ಕೊಂದು ಮುದ್ರಾ ಮತ್ತು ಮಂತ್ರ ಇದೆ ನೋಡಿ. ಈ ತೋರು ಬೆರಳು, ಮಧ್ಯದ ಬೆರಳು ಇದು ಶನಿ, ಇದು ಗುರು. 2 ಬೆರಳಿಗೆ ಇಟ್ಕೊಳ್ಳಿ, ಒಂದಕ್ಕೊಂದು ಹಿಂಗೆ ಮಾಡಿಬಿಟ್ಟು ಈಗ ಇಟ್ಕೋಬೇಕು. ಹೀಗೆ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. 2 ಹಸ್ತದಲ್ಲೂ ತೋರು ಬೆರಳು ಗುರುಗ್ರಹ, ಮಧ್ಯದ ಬೆರಳು ಶನಿ, ಹಿಂಗಿಡಿ. ಇನ್ನು ಈ ಎಡಗಡೆದು ಕಿರು ಬೆರಳು ಮತ್ತು ಕಿರುಳು ಬುಧ, ಉಂಗುರು ಬೆರಳು ಸೂರ್ಯ, ಹೆಬ್ಬೆರಳು ಹೆಬ್ಬೆಟ್ಟು ಅಂಗುಷ್ಟ ಶುಕ್ರ, ಅಗ್ನಿತತ್ವ. ನೋಡಿ ಹೀಗಿಟ್ಕೋಬೇಕು. ಇನ್ನೊಮ್ಮೆ 2 ಹಸ್ತದಲ್ಲಿ ಈ ರೀತಿ ಹಿಂಗೆ ಮುದ್ರೆ ಮಾಡಿ ಜೋಡಿಸಿ ಒಂದ್ರ ಮೇಲೆ ಒಂದು ಇಡಿ ಇಟ್ಬಿಟ್ಟು, ಈ ಬಲಗೈನಲ್ಲಿ ಹೆಬ್ಬೆಟ್ಟು ಮೇಲೆ ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನ ಪ್ರೆಸ್ ಮಾಡಿ, ಇಲ್ಲಿದೆಯಲ್ಲ ಹೆಬ್ಬೆಟ್ಟು ಓಪನ್ ಮಾಡಿ, ಈ ಕಿರು ಬೆರಳು ಮತ್ತು ಉಂಗುರದ ಬೆರಳು ಎರಡೂ ಈ ರೀತಿ ಓಪನ್ ಮಾಡಿ ಇಟ್ಕೊಳ್ಳಿ. ನೋಡಿ ಹೀಗೆ ಈಗ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಓಂ ಶ್ರೀಂ ಮ್ರೀಂ ಧೂಂ ರಂ ಗಂ ಧೂಮ್ರಾಯ ಗಣಪತಯೇ ಸರ್ವಶತ್ರುನಾಶನಾಯ ಸ್ವಾಹ. ಓಂ ಪ್ರಣವಮಂತ. ಶ್ರೀಂ ಹಣಕಾಸು ವಿಷಯದಲ್ಲಿ ಶತ್ರುಗಳು ಬಂದರೆ, ಮ್ರೀಂ ಸಣ್ಣ ಪುಟ್ಟ ಮೋಸ ವಂಚನೆ ದುಷ್ಟಚಟಗಳಿಂದ ದುಷ್ಟ ಜನರಿಂದ ಬರುವಂಥ ಶತ್ರುಗಳನ್ನು ಮ್ರೀಂ HREM ಮ್ರೀಂ ಅಂತೇಳಿ. ಧೂಮ್ ಹಲವಾರು ನಮಗೆ ಸಂಬಂಧಪಟ್ಟದೇ ಇರುವಂಥ ವಿಚಾರಗಳಲ್ಲಿ ನಮ್ಮ ಶತ್ರು ಸೃಷ್ಟಿಯಾಗ್ತಾರೆ. ಕೊಲೆ ಮಾಡಿಲ್ಲ, ನನ್ನನ್ನು ಕೊಲೆಗಾರ ಅಂತ ಕರೀತಾರೆ. ಮೋಸ ಮಾಡಿಲ್ಲ, ಮೋಸ ಅಂತಾರೆ ಅಂಥದ್ದು. ಮತ್ತು ಹಲವಾರು ರೀತಿ ಕೆಟ್ಟ ನಡವಳಿಕೆಗಳಿಂದ ಬರುವಂಥದ್ದನ್ನು ರಂ ಅಂದರೆ ಬೀಜಮಂತ್ರ, ಮಣಿಪುರ ಚಕ್ರದ್ದು. ಗಂ ಮಾನಸಿಕವಾಗಿ ಬಂದಂಥ ಶತ್ರುಗಳು, ಧೂಮ್ರಾಯ ಧೂಮ್ರಾಯ ಧೂಮ್ರಾ ಧೂಮ್ ಮಹಾಪ್ರಾಣ ಧೂಮ್ರಾಯ ಸರ್ವ ಶತ್ರುಗಳನ್ನು ನಾಶ ಮಾಡು ಗಣಪತಿ ಅಂತ ಕೇಳುವಂಥದ್ದು ಮಂತ್ರ. ಹೀಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಶ್ರೀಂ ಬ್ರೈಂ ಧೂಂ ರಂ ಗಂ ಧೂಮ್ರಾಯ ಗಣಪತಯೇ ಸರ್ವಶತ್ರುನಾಶನಾಯ ಸ್ವಾಹ. ಓಂ ಶ್ರೀಂ ಬ್ರೈಂ ಧೂಂ ಗಂ. ಇಲ್ಲಿ ಗಮ್ ಮುಂಚೆ ರಮ್ ಅಂತ ಬರಬೇಕು. ರಮ್ಮನ್ನು ಮಣಿಪುರ ಚಕ್ರದಲ್ಲಿ ಅಸೂಯೆ ದ್ವೇಷಗಳಿಂದ ಸೃಷ್ಟಿಯಾದಂಥ ಶತ್ರುಗಳನ್ನು ನಾಶ ಮಾಡುವಂಥ ಬೀಜಾಕ್ಷರ ರಮ್ ಅಂತ. ಓಂ ಶ್ರೀಂ ಮ್ರೀಂ ಧೂಂ ರಂ ಗಂ ಧೂಮ್ರಾಯ ಗಣಪತಯೇ ಸರ್ವಶತ್ರುನಾಶನಾಯ ಸ್ವಾಹ. ಓಂ ಶ್ರೀಂ ಮ್ರೀಂ ಧೂಂ ರಂ ಗಂ ಧೂಮ್ರಾಯ ಗಣಪತಯೇ ಸರ್ವಶತ್ರು ನಾಶನಾಯ ಸ್ವಾಹ. ಈ ಧೂಮ್ರ ಗಣಪತಿಯನ್ನು ಈ ರೀತಿ ದಿನನಿತ್ಯ ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮುದ್ರೆ ಧಾರಣ ಮಾಡಿ 10 ನಿಮಿಷ ಜಪ ಮಾಡಿದ್ರೆ ಮನೆ ಬಿಟ್ಟು ಹೋದ್ಮೇಲೆ ಮನೆ ಒಳಗೆ ಬರೋಷ್ಟೊಳಗೆ ಯಾವ ಶತ್ರುಗಳು ಇರೋದಿಲ್ಲ, ಇರೋರು ಕೂಡ ಉಚ್ಚಾಟನೆ ಆಗಿಬಿಡ್ತದೆ. ಇದು ಈ ವರ್ಷ ಶತ್ರುಗಳನ್ನು ಒಡಿದನೆ ಬೈದನೆ ಹಿಂಸೆ ಕೊಡ್ದನೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ದನೆ ಆ ಶತ್ರುಗಳನ್ನೆಲ್ಲ ಮಟ್ಟ ಹಾಕಬೇಕು ಅಂತಂದರೆ ಈ ಧೂಮ್ರ ಗಣಪತಿಯನ್ನು ಜಪ ಮಾಡಬೇಕು ಅಂತೇಳಿ ಹೇಳುತ್ತೆ. ಅದಕ್ಕೆ ಧೂಮ್ರ ತಂತ್ರ ಏನು, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಒಂದು ಸಾಂಬ್ರಾಣಿ ಅಥವಾ ದಶಾಂಗ ಧೂಪ ಅಂತ ಸಿಗುತ್ತೆ ಅಂಗಡಿನಲ್ಲಿ, ಗರ್ದಿಗೆ ಅಂಗಡಿಲಿ. ಆ ದಶಾಂಗ ಧೂಪನ ತೊಗೊಂಡು ಈ ಮಂತ್ರ ಜಪ ಮಾಡಿಬಿಟ್ಟು ಉರಿಯೋ ಕೆಂಡದ ಮೇಲೆ ಬೆಂಕಿ ಮೇಲೆ ಹಾಕಬೇಕು. ಓಂ ಶ್ರೀಂ ಹ್ರೀಂ ಧೂಂ ರಂ ಗಂ ಧೂಮ್ರಾಯ ಗಣಪತಯೇ
ಸರ್ವಶತ್ರುನಾಶನ ಯಸ್ವಾಹ ಅಂಥೇಳಿ ಆ ದಶಾಂಗ ಧೂಪವನ್ನು ಅಥವಾ ಸಾಂಬ್ರಾಣಿಯನ್ನು ಹಾಕ್ಬಿಟ್ಟು ಆ ಮನೆ ಎಲ್ಲ ಮೂಲೆಗಳಲ್ಲಿ ನಿಮ್ಮ ಮನೆಯ ಮೂಲೆಗಳಲ್ಲಿ ಕಾರ್ನರ್ಗಳಲ್ಲಿ ಆ ಹೊಗೆನ ಸ್ವಲ್ಪ ಅಲ್ಲೆಲ್ಲ ತೊಗೊಂಡೋಗಿ ಹಿಂಗೆ ತೋರಿಸ್ಕೊಂಡು ತೊಗೊಂಬಂದು ಇಟ್ಬಿಟ್ರೆ ಸಾಕು. ಪಟ್ಟಂತ ನೀವು ಯಾರಿಗೂ ಶತ್ರು ಆಗಲ್ಲ, ನಿಮಗೂ ಯಾರಿಗೂ ಶತ್ರು ಪ್ರವೇಶ ಮಾಡೋದಿಲ್ಲ. ಆ ಲೆವೆಲಿಗೆ ಈ ಧೂಮ್ರ ಗಣಪತಿ, ಇದು ಎಷ್ಟು ಜನ ಕೇಳಿದಿರೋ ಏನೋ ಗೊತ್ತಿಲ್ಲ ಈ ಗಣಪತಿ ಬಗ್ಗೆ. ಧೂಮ್ರ ಗಣಪತಿ. ಓಂ ಶ್ರೀಂ ಬ್ರೀಂ ಧೂಮ್ ರಂ ಗಂ ಧೂಮ್ರಾಯ ಗಣಪತಯೇ ಸರ್ವಶತ್ರುನಾಶನ ಯಸ್ವಾಹ. ಈ ಮಂತ್ರ ಹೇಳ್ತಾ ಇರಬೇಕು. ಆಫೀಸಲ್ಲಿ ಕೂತಾಗ, ಪ್ರಯಾಣ ಮಾಡುವಾಗ, ಯಾವುದೋ ರೂಪದಲ್ಲಿ ಎಲ್ಲಿಂದಲೋ ನಮಗೆ ಶತ್ರುಗಳು ಸೃಷ್ಟಿ ಆಗ್ಬೋದು. ಯಾವುದೋ ಒಂದು ಮಾತಿನಿಂದ, ಯಾವುದೋ ಒಂದು ವಸ್ತುವಿನಿಂದ, ಯಾವುದೋ ಒಂದು ವಿಶೇಷದ ಸಂದರ್ಭದಲ್ಲಿ ನಮಗೆ ಶತ್ರುಗಳು ಸೃಷ್ಟಿ ಆಗ್ತಾರೆ. ಆ ಥರ ಶತ್ರುಗಳು ನಮಗೆ ಉಟ್ಕೋಬಾರ್ದು ಜೀವನದಲ್ಲಿ ಅನ್ನೋದಾಗಿದ್ದರೆ ಈ ಧೂಮ್ರ ಗಣಪತಿಯನ್ನು ಈ ವರ್ಷ ಪ್ರಾರ್ಥನೆ ಮೂಲಕ ಧ್ಯಾನ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಟೈಮ್ ಟು ಟೈಮ್ ಅಲ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.